ನಮಸ್ಕಾರ ವೀಕ್ಷಕರೇ, ನೀವು ಇಷ್ಟಪಟ್ಟಂಥವರು ಹುಡುಗ ಆಗಿರಲಿ, ಹುಡುಗಿ ಆಗಿರಲಿ, ಗರ್ಲ್ ಫ್ರೆಂಡ್ ಆಗಿರಲಿ, ಬಾಯ್ ಫ್ರೆಂಡ್ ಆಗಿರಲಿ, ನಿಮ್ಮನ್ನ ಬೇಡ ಅಂತ ಬಿಟ್ಟು ಹೋಗಿದ್ದಾರೆ. ಆದರೆ ನಿಮಗೆ ಮಾತ್ರ ಅವರೇ ಬೇಕು. ಅವ್ರು ಇಲ್ಲದೆ ನಮ್ಮ ಕೈಲಿ ಬದುಕೋಕ್ಕಾಗ್ತಾ ಇಲ್ಲ. ಅವ್ರನ್ನ ಯಾವ ರೀತಿ ಆದರೂ ಸರಿಯೇ ನಮ್ಮಂತೆ ಮಾಡ್ಕೊಳ್ಬೇಕು ಅಂತ ಕಷ್ಟಪಡ್ತಾ ಇದ್ದರೆ ಈ ಒಂದು ಸುಲಭವಾದ ಮಾರ್ಗವನ್ನು ಅನುಸರಿಸಿ. ಅವರೇ ಬಿಟ್ಟೋಗಿದ್ರು ಸಹ ನೀವೇ ಬೇಕು ಅಂತ ನಿಮ್ಮ ಹಿಂದೆ ಬರ್ತಾರೆ. ನೀವು ಹೇಳಿದಂತಹ ಮಾತುಗಳನ್ನು ಪೂರ್ಣವಾಗಿ ಕೇಳ್ತಾರೆ. ಯಾವತ್ತೂ ಸಹ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಈ ತಂತ್ರವನ್ನು ಗಂಡ ಹೆಂಡತಿ ಮೇಲೂ ಪ್ರಯೋಗ ಮಾಡ್ಬೋದು, ಅತ್ತೆ ಮೇಲೂ ಪ್ರಯೋಗ ಮಾಡ್ಬೋದು. ಯಾರು ನಿಮ್ಮ ಮಾತು ಕೇಳಲ್ಲ ಅಂತಹ ವ್ಯಕ್ತಿಗಳ ಮೇಲೆ ಪ್ರಯೋಗ ಮಾಡಬಹುದು. ಇದು ಖಂಡಿತವಾಗಿ ವರ್ಕ್ ಆಗುತ್ತೆ. ಸ್ತ್ರೀ ಪುರುಷ ವಶೀಕರಣಕ್ಕೆ ಇದು ಬೆಸ್ಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದಕ್ಕೆ ಕೇವಲ ಮೋಸಂಬಿ ಹಣ್ಣನ್ನು ತೆಗೆದುಕೊಳ್ಬೇಕು. ಈ ಒಂದು ಹಣ್ಣನ್ನು ಅವ್ರಿಗೆ ತಿನ್ನಿಸುವ ಮೂಲಕ ಅಥವಾ ಜ್ಯೂಸ್ ಮಾಡಿಸಿ ಕುಡಿಸುವ ಮೂಲಕ ನೀವು ನಿಮ್ಮಂತೆ ಅವ್ರನ್ನ ಮಾಡ್ಕೊಳ್ಬಹುದಾಗಿದೆ. 3 ವೀಳ್ಯದೆಲೆಯನ್ನು ತೆಗೆದುಕೊಳ್ಬೇಕು. ವೀಳ್ಯದೆಲೆಯ ಮೇಲೆ ಮೋಸಂಬಿ ಹಣ್ಣನ್ನು ಇಟ್ಟು ನಾವು ಹೇಳ್ಕೊಡುವಂತಹ ಮಂತ್ರವನ್ನು ಜಪಿಸಬೇಕಾಗುತ್ತೆ. ಆ ರೀತಿಯಾಗಿ ಮಾಡುವಾಗ ನೀವು ಕೆಂಪು ಗುಲಾಬಿಯಿಂದ ಯಾವ ರೀತಿ ದೇವರಿಗೆ ಅರ್ಚನೆ ಮಾಡ್ತೀರೋ ಅದೇ ರೀತಿ ಮಾಡ್ಕೊಳ್ಬೇಕು. ಆ ವ್ಯಕ್ತಿಯ ಹೆಸರನ್ನು ಹೇಳ್ಕೊಂಡು ಓಂ ಕ್ರೀಂ ಕಾಳಿಕಾ ಕಾಳಿ ಭದ್ರಕಾಳಿ ನಮೋ ವಶಂ ರಕ್ತಾಂಗಿ ನಮೋ ವಶಂ ಸ್ವಾಹ ಈ ಒಂದು ಮಂತ್ರವನ್ನು ಜಪಿಸುತ್ತಾ ಈ ರೀತಿಯಾಗಿ ಇದರ ಮೇಲೆ ಹಾಕಬೇಕಾಗುತ್ತೆ. ಈ ರೀತಿ ಹೂಗಳಿಂದ ಅರ್ಚನೆ ಮಾಡಿಕೊಂಡ ನಂತರ ಈ ಒಂದು ಹಣ್ಣಿನ ಮೇಲೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಈ ರೀತಿಯಾಗಿ ಹಾರ್ಟ್ ಸಿಂಬಲಲ್ಲಿ ಬರೆದು ಅವರ ಹೆಸರಿನ ಇನಿಷಿಯಲನ್ನು ಬರ್ಕೊಂಡ್ರೆ ಸಾಕು. ಉದಾಹರಣೆಗೆ ಎಸ್ ಅಂತ ಬರ್ಕೊಳ್ಳಿ. ನೋಡಿ, ಎಸ್ ಅಂತ ಬರ್ಕೊಂಡು ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ. ಇದನ್ನು ನೀವು 1 ದಿನಗಳ ಕಾಲ ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು ಈ ರೀತಿಯಾಗಿ ಮಂತ್ರವನ್ನು 108 ಬಾರಿ ಜಪಿಸಿ ಅದರ ನಂತರ ಇದನ್ನು ಜ್ಯೂಸ್ ರೀತಿ ಅವರಿಗೆ ಕುಡಿಸಬಹುದು. ಇದರಿಂದಾಗಿ ನೀವು ಅವರು ಇಷ್ಟಪಟ್ಟಂಥವ್ರು ನಿಮ್ಮ ಹಿಂದೆ ಬರೋಕ್ಕೆ ಸಹಾಯ ಆಗುತ್ತೆ. ಈ ತಂತ್ರವನ್ನು ನೀವು ವಾರದಲ್ಲಿ 4 ವಾರ ಮಾಡಬೇಕು. ತಿಂಗಳಲ್ಲಿ 4 ವಾರ ಅಂದರೆ ಒಂದೇ ದಿನ ಮಾಡಬೇಕು. ಸೋಮವಾರ ಮಾಡಿದ್ರೆ ಪ್ರತಿ 4 ಸೋಮವಾರ, ಮಂಗಳವಾರ ಮಾಡಿದ್ರೆ ಪ್ರತಿ 4 ಮಂಗಳವಾರ. ಈ ರೀತಿಯಾಗಿ 4 ವಾರ ಮಾಡಲೇಬೇಕಾಗುತ್ತೆ. ಇದರ ಪೂರ್ಣ ಫಲ ನಿಮಗೆ 100ಕ್ಕೆ 100ರಷ್ಟು ಸಿಗುತ್ತೆ. ಈ ಒಂದು ತಂತ್ರವನ್ನು ಪ್ರಯೋಗ ಮಾಡಿ ನೀವು ಇಷ್ಟಪಟ್ಟವರನ್ನು ನಿಮ್ಮಂತೆ ಮಾಡ್ಕೊಳ್ಳಿ.